ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಗೂಗಲ್ ಪ್ಲೇಸ್ಟೋರ್ ಬಂದುಬಿಟ್ಟು ಎಲ್ಲ ಕಂಪನಿಯ ಎಲ್ಲ ಫೋನಲ್ಲಿ ಸಿಗುತ್ತೆ. ಎಷ್ಟೇ ಕಾಸ್ಟ್ಲಿ ಫೋನ್ ಇರ್ಬೋದು, ಚೀಪರ್ ಇರ್ಬೋದು, ಎಲ್ಲ ಫೋನಲ್ಲಿ ಪ್ಲೇಸ್ಟೋರ್ ಆಪ್ಷನ್ ಬರುತ್ತೆ, ಪ್ಲೇಸ್ಟೋರ್ ಅಪ್ಲಿಕೇಶನ್ ಬರುತ್ತೆ. ಇಲ್ಲೇ ತನಕ ನೀವು ಪ್ಲೇಸ್ಟೋರ್ನ ಏನಕ್ಕೆ ಯೂಸ್ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ, ಕೇವಲ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡೋಕ್ಕೆ ಅಥವಾ ಅಪ್ಡೇಟ್ ಮಾಡೋಕ್ಕೆ, ಇಲ್ಲಾಂದರೆ ಗೇಮನ್ನು ಡೌನ್ಲೋಡ್ ಮಾಡೋಕ್ಕೆ ನೀವು ಇದನ್ನು ಯೂಸ್ ಮಾಡ್ತಿದ್ದೀರಿ. ಬಟ್ ನಿಮಗೆ ಗೊತ್ತಿಲ್ಲ ಇದರಲ್ಲಿ ಇರುವಂಥ ಕೆಲವೊಂದು ಫೀಚರನ್ನು ನೀವು ಎನೇಬಲ್ ಮಾಡೋ ಮೂಲಕ ನಿಮ್ಮ ಬ್ಯಾಟ್ರಿ ಲೈಫನ್ನು ಇನ್ಕ್ರೀಸ್ ಮಾಡ್ಬೋದು. ಹೌದು, ನಾರ್ಮಲ್ ಆಗಿ ನಿಮ್ಮ ಬ್ಯಾಟ್ರಿ ಲೈಫ್ 24 ಗಂಟೆ ಬರ್ತಿದ್ರೆ ಈ ಫೀಚರನ್ನು ಮ್ಯಾಜಿಕ್ ಫೀಚರ್ ನೀವು ಎನೇಬಲ್ ಮಾಡೋ ಮುಖಾಂತರ ನಿಮ್ಮ ಬ್ಯಾಟ್ರಿ ಲೈಫನ್ನು 48 ಅವರ್ಸ್ ಅಥವಾ 3 ಡೇಸ್ ತನಕ ನೀವು ಎಕ್ಸ್ಟೆಂಡ್ ಮಾಡ್ಕೋಬೋದು. 100% ವರ್ಕ್ ಆಗುವಂಥ ಮೆಥಡ್ ಅಂತ ಹೇಳ್ಬೋದು. ಈ ಫೀಚರ್ ಬಂದುಬಿಟ್ಟು ಪ್ಲೇಸ್ಟೋರಲ್ಲಿ ಯಾವತ್ತೇ ಕೊಟ್ಟಿದ್ದು, ಬಟ್ ಅದು ನಾವೇನು ಮಾಡ್ತೀವಿ, ಆ ಸೆಟ್ಟಿಂಗ್ ಬಗ್ಗೆ, ಹಿಡನ್ ಫೀಚರ್ ಬಗ್ಗೆ ನಾವು ಚೆಕ್ ಮಾಡೋಕ್ಕೆ ಹೋಗಲ್ಲ. ಸಿಂಪಲಾಗಿ ಪ್ಲೇಸ್ಟೋರ್ ಓಪನ್ ಮಾಡ್ಕೊಳ್ತೀವಿ, ಇದರಲ್ಲಿ ನಮ್ಗೆ ಬೇಕಾಗಿರುವಂಥ ಅಪ್ಲಿಕೇಶನ್ ಸರ್ಚ್ ಮಾಡ್ತೀವಿ, ಅದನ್ನು ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡ್ತೀವಿ. ಬಟ್ ಇದರಲ್ಲಿರುವಂಥ ಹಿಡನ್ ಫೀಚರ್ ಏನು, ಕೆಲವೊಂದು ಫೀಚರನ್ನು ಆನ್ ಮಾಡೋ ಮುಖಾಂತರ ಏನು ನಮ್ಗೆ ಬೆನಿಫಿಟ್ ಇದೆ, ಆ ಫೀಚರ್ ಬಗ್ಗೆ ನಾವು ಚೆಕ್ ಮಾಡೋಕ್ಕೆ ಹೋಗಲ್ಲ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮ್ಯಾಜಿಕ್ ಫೀಚರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದನ್ನು ನೀವು ಪ್ಲೇಸ್ಟೋರಲ್ಲಿ ಎನೇಬಲ್ ಮಾಡೋ ಮುಖಾಂತರ ನಿಮ್ಮ ಬ್ಯಾಟ್ರಿ ಲೈಫನ್ನು ಎಕ್ಸ್ಟೆಂಡ್ ಮಾಡ್ಕೋಬೋದು, 3 ಡೇಸ್ ತನಕ ಮಾಡ್ಕೋಬೋದು. ಇದರಲ್ಲಿ ನಿಮಗೆ ಯಾವುದೇ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡೋಂಥ ಅಗತ್ಯ ಇಲ್ಲ. ಕೇವಲ ಸೆಟ್ಟಿಂಗನ್ನು ಆನ್ ಮಾಡಿದ್ರೆ ಆಯಿತು, ಫೀಚರನ್ನು ಎನೇಬಲ್ ಮಾಡಿದ್ರೆ ಆಯಿತು, ನೀವು ನಿಮ್ಮ ಮೊಬೈಲ್ನ ಬ್ಯಾಟ್ರಿ ಲೈಫನ್ನು ಎಕ್ಸ್ಟೆಂಡ್ ಮಾಡ್ಕೋಬೋದು. ಹಾಗಾದರೆ ಸೆಟ್ಟಿಂಗ್ ಯಾವುದು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಗೈಸ್, ನೀವು ಮಾಡಬೇಕಾಗಿರೋದು ಮೊದಲಾಗಿ ವಿಡಿಯೋಗೊಂದು ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಪ್ರತಿಯೊಬ್ಬರು ಸೂಪರ್ ಸೆಟ್ಟಿಂಗ್ ಅಂತ ಮಿಸ್ ಮಾಡದೆ ಈ ರೀತಿಯಾಗಿ ಒಂದು ಕಮೆಂಟ್ ಮಾಡಿ, ನೆಕ್ಸ್ಟ್ ಇಲ್ಲಿ ಸೆಂಡ್ ಮಾಡಿ ಫ್ರೆಂಡ್ಸ್. ಅದೇ ರೀತಿ ಹೊಸಬರಾಗಿದ್ದರೆ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ನ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಏನಕ್ಕೆ ನಾವು ಯಾವುದೇ ಒಂದು ವೀಡಿಯೋ ಹಾಕಿದ್ರು ಕೂಡ ಅದು ರಿಯಲ್ ಆಗಿ ವರ್ಕಿಂಗ್ ಟ್ರಿಕ್ ವೀಡಿಯೋ ಹಾಕಿರ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಹಿಡನ್ ಟ್ರಿಕ್ ಬಗ್ಗೆ ನಿಮಗೆ ನಿರಂತರ ವೀಡಿಯೋನ ಮಾಡ್ತಾ ಇರ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್, ನಿಮಗೆ ಇವತ್ತಿನ ವೀಡಿಯೋದಲ್ಲಿ ಪ್ಲೇಸ್ಟೋರ್ನಲ್ಲಿರುವಂಥ ಹಿಡನ್ ಸೆಟ್ಟಿಂಗನ್ನು, ಹಿಡನ್ ಫೀಚರನ್ನು ನೀವು ಎನೇಬಲ್ ಮಾಡೋ ಮುಖಾಂತರ ಯಾವ ರೀತಿ ನಿಮ್ಮ ಬ್ಯಾಟ್ರಿ ಲೈಫನ್ನು 3 ಡೇಸ್ ತನಕ ನೀವು ಬರುವಾಗಿ ಮಾಡ್ಬೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲೇ ಸೆಟ್ಟಿಂಗ್ ಬಂದುಬಿಟ್ಟು ನಿಮಗೆ ಸ್ಟಾರ್ಟಿಂಗಲ್ಲಿ ಏನು ಮಾಡಬೇಕಂತ ಹೇಳಿದ್ರೆ, ಇಲ್ಲಿ ನಿಮ್ಮ ಪ್ಲೇಸ್ಟೋರ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ಇಲ್ಲಿ ಲೋಗೋ ಬರುತ್ತಲ್ಲ, ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ಲೋಗೋ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮ್ಯಾನೇಜ್ ಆ್ಯಪ್ಸ್ ಆ್ಯಂಡ್ ಡಿವೈಸ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಬಂದುಬಿಟ್ಟು 1ನೇ ಸೆಟ್ಟಿಂಗು. ನಿಮಗೆ 5ನೇ ಸೆಟ್ಟಿಂಗ್ ಬಂದುಬಿಟ್ಟು ವೆರಿ ಇಂಪಾರ್ಟೆಂಟು. ಇದು ನಿಮಗೆ ನಿಮ್ಮ ಬ್ಯಾಟ್ರಿ ಲೈಫನ್ನು ಇನ್ಕ್ರೀಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಯಾರು ಕೂಡ ಸ್ಕಿಪ್ ಮಾಡಿಬಿಡಿ. ಎಲ್ಲ ಸೆಟ್ ನಿಮಗೆ ಇಂಪಾರ್ಟೆಂಟ್, ಜೊತೆಗೆ ಎಲ್ಲ ಸೆಟ್ಟಿಂಗ್ ಎಲ್ಲ ಫೋನಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಗೈಸ್, ಇಲ್ಲಿ ನೋಡ್ಬೋದು ಈ ರೀತಿ ಅಪ್ಲಿಕೇಶನ್, ಈ ಫೀಚರನ್ನು ನೀವು ಓಪನ್ ಮಾಡಿದ ನಂತರ ನೀವು ಮಾಡಬೇಕಿರೋದು ಇಲ್ಲಿ ಮ್ಯಾನೇಜ್ ಇದೆಯಲ್ಲ ರೈಟ್ ಸೈಡಲ್ಲಿ, ಆ ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲೆಫ್ಟ್ ಸೈಡಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿದೆ ಇನ್ಸ್ಟಾಲ್ಡ್ ಅಂತ, ಅಲ್ಲಿ ಒಂದು ಏರೋ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ 2 ಆಪ್ಷನ್ ಬರುತ್ತೆ, ಇನ್ಸ್ಟಾಲ್ ಮತ್ತು ನಾಟ್ ಇನ್ಸ್ಟಾಲ್ಡ್ ಅಂತ. ಇಲ್ಲಿ ನಾಟ್ ಇನ್ಸ್ಟಾಲ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾಟ್ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಶಾಕ್ ಆಗುತ್ತೆ. ನಿಮಗೆ ಇದನ್ನು ನೀವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಏನಂತ ಹೇಳಿದ್ರೆ, ನಾಟ್ ಇನ್ಸ್ಟಾಲ್ ಅಂತ ಹೇಳಿದ್ರೆ ಏನು, ನಮ್ಮ ಫೋನಲ್ಲಿ ಇವಾಗ ಇನ್ಸ್ಟಾಲ್ ಆಗಿಲ್ಲ ಅಂತ, ಅಂದರೆ ಇನ್ಸ್ಟಾಲ್ ಇಲ್ಲ ಅಪ್ಲಿಕೇಶನ್. ಬಟ್ ನೀವು ಇಲ್ಲಿ ಲಿಸ್ಟ್ ಚೆಕ್ ಮಾಡಿದ್ರೆ, ನಾಟ್ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಲಿಸ್ಟ್ ಚೆಕ್ ಮಾಡಿದರೆ ನಿಮಗೆ ಶಾಕ್ ಆಗುತ್ತೆ. ನೋಡ್ಬೋದು ಎಷ್ಟೊಂದು ಅಪ್ಲಿಕೇಶನ್ ಇಲ್ಲಿ ಮೊಬೈಲಲ್ಲಿ ಸ್ಟೋರೇಜ್ ಆಗಿದೆ, ಅಂದರೆ ನಿಮ್ಮ ಪ್ಲೇಸ್ಟೋರಲ್ಲಿ ಅದು ಸೇವ್ ಆಗಿದೆ. ನೋಡ್ಬೋದು ಈ ಎಲ್ಲ ಅಪ್ಲಿಕೇಶನ್ ಏನಂತ ಹೇಳಿದ್ರೆ, ನೀವು ಈ ಹಿಂದೆ ಹೊಸ ಮೊಬೈಲ್ ತಗೊಂಡ ನಂತರ ಇನ್ಸ್ಟಾಲ್ ಮಾಡಿರೋಂಥ ಅಪ್ಲಿಕೇಶನ್ಗಳು. ಬಟ್ ನೀವು ಅದನ್ನು ಏನು ಮಾಡಿರ್ತೀರಿ, ಅಪ್ಲಿಕೇಶನ್ ಬೇಡ ಅಂತ ಅಥವಾ ಮೆಮೊರಿನ ಫ್ರೀ ಮಾಡಬೇಕಂತ ಈ ಅಪ್ಲಿಕೇಶನ್ಗಳನ್ನು ನೀವು ಡಿಲೀಟ್ ಮಾಡಿರ್ತೀರಿ. ಬಟ್ ಏನಾಗುತ್ತೆ, ನೀವು ಅಲ್ಲಿ ಡಿಲೀಟ್ ಮಾಡಿರ್ತೀರಿ ಹೋಮ್ ಪೇಜಲ್ಲಿ, ಬಟ್ ಅಪ್ಲಿಕೇಶನ್ ಪ್ಲೇಸ್ಟೋರಲ್ಲಿ ಡಿಲೀಟ್ ಆಗಲ್ಲ. ನೋಡ್ಬೋದು ಇಲ್ಲಿ ಇಷ್ಟು ಅಪ್ಲಿಕೇಶನ್ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿರೋದ್ರಿಂದ ಈ ಅಪ್ಲಿಕೇಶನ್ ನಿಮ್ಮ ಮೊಬೈಲ್ನ ಬ್ಯಾಟ್ರಿಯನ್ನು ಕನ್ಸ್ಯೂಮ್ ಮಾಡ್ತಿರುತ್ತೆ. ಬಟ್ ನಿಮಗೆ ಗೊತ್ತೇ ಆಗಲ್ಲ. ಇದೆಲ್ಲ ಕೂಡ ಬ್ಯಾಕ್ಗ್ರೌಂಡಲ್ಲಿ ಆಗ್ತಿರೋದ್ರಿಂದ ನಿಮ್ಮ ಮೊಬೈಲ್ನ ಬ್ಯಾಟ್ರಿ ಮೇಲೆ ಇದು ಎಫೆಕ್ಟ್ ಆಗುತ್ತೆ. ನೀವು ಮಾಡಬೇಕಾಗಿತ್ತು, ಇದನ್ನು ನೀವು ಡಿಲೀಟ್ ಮಾಡಬೇಕಾಗುತ್ತೆ. ಡಿಲೀಟ್ ಮಾಡಿದ್ರೆ ನಿಮಗೆ 2 ಲಾಭ ಆಗುತ್ತೆ. ನಿಮ್ಮ ಮೆಮೊರಿ ಫ್ರೀ ಆಗುತ್ತೆ, ಕ್ಯಾಚಸ್ ಕ್ಲಿಯರ್ ಆಗುತ್ತೆ. ಕ್ಯಾಚಸ್ ಕ್ಲಿಯರ್ ಆದರೆ ನಿಮ್ಮ ಮೊಬೈಲ್ ಸ್ಪೀಡಾಗಿ ವರ್ಕ್ ಆಗುತ್ತೆ. ಜೊತೆಗೆ ನಿಮಗೆ ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ಬ್ಯಾಟ್ರಿಯನ್ನು ಇದು ಕನ್ಸ್ಯೂಮ್ ಮಾಡ್ತಿರುತ್ತಲ್ಲ, ಬ್ಯಾಟ್ರಿ ಕನ್ಸ್ಯೂಮ್ ಕೂಡ ಆಗಲ್ಲ. ನಿಮ್ಮ ಬ್ಯಾಟ್ರಿ 3 ಡೇಸ್ ತನಕ ಬರುತ್ತೆ ಅಂತ ಹೇಳ್ಬೋದು. ನೀವು ಮಾಡಬೇಕಾಗಿರೋದು ಇದನ್ನು, ನಿಮಗೆ ಇಲ್ಲಿ 1 by 1 ಇದನ್ನು ಈ ರೀತಿಯಾಗಿ ನೀವು ಇಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಇದನ್ನು ಡಿಲೀಟ್ ಮಾಡಬೇಕಾಗುತ್ತೆ. ನಾನು ಎಲ್ಲವನ್ನು ಡಿಲೀಟ್ ಮಾಡಲ್ಲ, ನೀವು ಇಲ್ಲಿ ಡಿಲೀಟ್ ಮಾಡಬೇಕಾಗುತ್ತೆ. ಈ ರೀತಿ ಎಲ್ಲವನ್ನು ಸೆಲೆಕ್ಟ್ ಮಾಡಿದ ನಂತರ ಟಾಪಲ್ಲಿ ರೈಟ್ ಸೈಡಲ್ಲಿ ಇಲ್ಲಿ ಡಿಲೀಟ್ ಬಟನ್ ಇದೆಯಲ್ಲ, ನೋಡ್ಬೋದು ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರಿಮೂವ್ ಮೇಲೆ ಕ್ಲಿಕ್ ಮಾಡಿ ರಿಮೂವ್ ಮಾಡಬೇಕಾಗುತ್ತೆ. ಇದರಿಂದ ನಿಮ್ಮ ಬ್ಯಾಟ್ರಿ ಸೇವ್ ಆಗುತ್ತೆ, ಜೊತೆಗೆ ಬ್ಯಾಕ್ಗ್ರೌಂಡ್ ಪ್ರೊಸೆಸ್ ಸ್ಟಾಪ್ ಆಗುತ್ತೆ. ಹಾಗಾಗಿ ನಿಮ್ಮ ಮೊಬೈಲ್ ಕೂಡ ತುಂಬಾ ಸ್ಪೀಡಪ್ ಆಗುತ್ತೆ ಅಂತ ಹೇಳ್ಬೋದು. ಇದನ್ನು ಮಿಸ್ ಮಾಡದೆ ಪ್ರತಿಯೊಬ್ಬರು ಈ ಕೂಡಲೇ ನಿಮ್ಮ ಪ್ಲೇಸ್ಟೋರ್ ಓಪನ್ ಮಾಡಿಬಿಟ್ಟು ಇದನ್ನು ನೀವು ಮಾಡಬೇಕಾಗುತ್ತೆ. ಗೈಸ್, 2ನೇ ಸೆಟ್ಟಿಂಗ್ ಇದು ಕೂಡ ವೆರಿ ಇಂಪಾರ್ಟೆಂಟು. ನಾರ್ಮಲ್ ಆಗಿ ನಿಮ್ಮ ಫೋನನ್ನು ಓಪನ್ ಮಾಡಿಬಿಟ್ಟು ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಫೋನಲ್ಲಿ ಎಷ್ಟು ಅಪ್ಲಿಕೇಶನ್ ಇದೆ, ಟೋಟಲ್ ಅಪ್ಲಿಕೇಶನ್ ನೀವು ಲೆಕ್ಕ ಮಾಡ್ಕೊಳ್ಳಿ. ಮಿನಿಮಮ್ ಅಂತ ಹೇಳಿದ್ರು 50 ರಿಂದ 100 ಅಪ್ಲಿಕೇಶನ್ನು ನಿಮ್ಮ ಮೊಬೈಲಲ್ಲಿ ಇರುತ್ತೆ. ನಾರ್ಮಲಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಅಪ್ಲಿಕೇಶನ್ಗಳು ಡೈಲಿ ಪ್ಲೇಸ್ಟೋರ್ನಲ್ಲಿ ಒಂದು 3 ಡೇಸಿಗೆ ಒಮ್ಮೆ ಅಪ್ಡೇಟ್ ಬರ್ತಿರುತ್ತೆ. ಸೊ ಆವಾಗ ನಿಮಗೆ ನಾರ್ಮಲ್ ಆಗಿ ಒಂದು 100 ಅಪ್ಲಿಕೇಶನ್ ಇದ್ದರೆ ಅದರಲ್ಲಿಂದು ಡೈಲಿ 20 ಅಪ್ಲಿಕೇಶನ್ ಮಿನಿಮಮ್ ಅಂದರೂ ಅಪ್ಡೇಟ್ ಬಂದಿರುತ್ತೆ. ಅಪ್ಡೇಟ್ ಬಂದರೆ ಏನಾಗುತ್ತೆ,
ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಡಾಟಾ ಆನ್ ಮಾಡಿದ ತಕ್ಷಣ ಅದು ಬ್ಯಾಕ್ಗ್ರೌಂಡಲ್ಲಿ ಅಪ್ಡೇಟ್ ಶುರುವಾಗುತ್ತೆ. ಅಪ್ಡೇಟ್ ಶುರು ಆದರೆ ಏನಾಗುತ್ತೆ ನಿಮಗೆ ಎಟ್ ಎ ಟೈಮ್ ಇಲ್ಲಿ ಮಲ್ಟಿ ಟಾಸ್ಕ್ ಆಗ್ತಿರುತ್ತೆ. ಹಾಗಾಗಿ ಏನಾಗುತ್ತೆ ಬ್ಯಾಕ್ಗ್ರೌಂಡಲ್ಲಿ ಪ್ರೊಸೆಸರ್ ಮೇಲೆ ಲೋಡ್ ಆಗುತ್ತೆ. ಪ್ರೊಸೆಸರ್ ಮೇಲೆ ಲೋಡ್ ಆದಾಗ ನಿಮ್ಮ ಬ್ಯಾಟ್ರಿ ಇಮಿಡಿಯೇಟ್ ಡೌನ್ ಆಗುತ್ತೆ. ನಿಮಗೆ ಗೊತ್ತಿರ್ಬೋದು, ನೀವು ಅಬ್ಸರ್ವ್ ಮಾಡಿರ್ಬೋದು, ಯಾವಾಗ ನೀವು ಮೊಬೈಲ್ ಡಾಟಾನ ಆನ್ ಮಾಡ್ತೀರಿ ಅಲ್ಲೇ ತನಕ ಏನೂ ಆಗಿರಲ್ಲ. ಬಟ್ ಮೊಬೈಲ್ ಡಾಟಾನ ಆನ್ ಮಾಡಿದ ತಕ್ಷಣ ನಿಮ್ಮ ಬ್ಯಾಟ್ರಿ ಪರ್ಸೆಂಟೇಜ್ 1 by 1 ಡೌನ್ ಆಗ್ತಾ ಬರುತ್ತೆ. ಇದಕ್ಕೆ ಮೇನ್ ರೀಸನ್ ಅಂತ ಹೇಳಿದ್ರೆ ಅದು ಬ್ಯಾಕ್ಗ್ರೌಂಡಲ್ಲಿ ಪ್ರೊಸೆಸರ್ ಜಾಸ್ತಿ ಆಗುತ್ತೆ. ಪ್ರೊಸೆಸಿಂಗ್ ಜಾಸ್ತಿ ಆದಾಗ ಲೋಡ್ ಆದಾಗ ಮೊಬೈಲ್ ಹೀಟ್ ಆಗುತ್ತೆ. ಯಾವಾಗ ಮೊಬೈಲ್ ಹೀಟ್ ಆಗುತ್ತೆ 100% ನೀವು ಚೆಕ್ ಮಾಡ್ಕೊಳ್ಬೇಕಿದ್ರೆ ನಿಮ್ಮ ಮೊಬೈಲ್ ಯಾವಾಗ ಹೀಟ್ ಆಗುತ್ತೆ ಆವಾಗ ನಿಮ್ಮ ಬ್ಯಾಟ್ರಿ ಬೇಗನೆ ಖಾಲಿ ಆಗುತ್ತೆ. ಹಾಗಾಗಿ ನೀವು ಮಾಡಬೇಕಾಗಿರೋದು ನಿಮ್ಮ ಪ್ಲೇಸ್ಟೋರಿಗೆ ಹೋಗಬೇಕಾಗುತ್ತೆ. ಇಲ್ಲಿ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲೋಗೋ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಕೆಳಗೆ ಸೆಟ್ಟಿಂಗ್ ಇದೆ, ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೆಟ್ವರ್ಕ್ ಪ್ರಿಫರೆನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಟ್ವರ್ಕ್ ಪ್ರಿಫರೆನ್ಸಲ್ಲಿ ಇಲ್ಲಿ ಆಟೋ ಅಪ್ಡೇಟ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮದು ಓವರ್ ಎನಿ ನೆಟ್ವರ್ಕ್ ಅಂತ ಇರುತ್ತೆ. ಇದನ್ನು ನೀವು ಥರ್ಡ್ ಆಪ್ಷನ್ ಡೋಂಟ್ ಆಟೋ ಅಪ್ಡೇಟ್ ಆ್ಯಪ್ಸ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಹೀಗೆ ಮಾಡಿದರೆ ಬ್ಯಾಕ್ಗ್ರೌಂಡಲ್ಲಿ ಯಾವುದೇ ಒಂದು ಅಪ್ಲಿಕೇಶನ್ ರನ್ ಆಗಲ್ಲ ಅಂತ ಹೇಳಿದ್ರೆ ನಿಮ್ಮ ಪ್ರೊಸೆಸರ್ ಮೇಲೆ ಲೋಡ್ ಆಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಲಾಂಗ್ ಟೈಮ್ ಬರುತ್ತೆ, ಬ್ಯಾಟ್ರಿ ಖಾಲಿ ಆಗಲ್ಲ ಅಂತ ಹೇಳ್ಬೋದು. ಎರಡನೇ ಸೆಟ್ಟಿಂಗ್ ಇಂಪಾರ್ಟೆಂಟ್ ಆಗಿ ಇದು ಮಾಡ್ಕೋಬೇಕಾಗುತ್ತೆ. ಇದೇ ರೀತಿಯಾಗಿ ಐದನೇ ಸೆಟ್ಟಿಂಗ್ ವೆರಿ ಇಂಪಾರ್ಟೆಂಟ್, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಗೈಸ್. ನಂತರ ಇಲ್ಲಿ ಮೂರನೇ ಸೆಟ್ಟಿಂಗ್ ಬಂದುಬಿಟ್ಟು ಇದು ಕೂಡ ವೆರಿ ಇಂಪಾರ್ಟೆಂಟು. ನಿಮ್ಮ ಪ್ಲೇಸ್ಟೋರಲ್ಲಿ ಲೋಗೋ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಇಲ್ಲಿ ನೀವು ಮಾಡಬೇಕಾಗಿರುವಂಥದ್ದು ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಫಸ್ಟ್ ಆಪ್ಷನ್ ನೋಡ್ಬೋದು ಜನರಲ್ ಅಂತಿದೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಇನ್ನೊಂದು ಆಪ್ಷನ್ ಬರುತ್ತೆ, ಮೂರನೇ ಆಪ್ಷನ್ ನೋಡ್ಬೋದು. ಇಲ್ಲಿ ನೋಟಿಫಿಕೇಶನ್ ಅಂತೆ, ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮದು ಎಷ್ಟು ನೋಟಿಫಿಕೇಶನ್ ಇದೆ ಇದನ್ನೆಲ್ಲ ನೀವು ಆಫ್ ಮಾಡಬೇಕಾಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ನಿಮಗೆ ಪ್ಲೇಸ್ಟೋರ್ ಬಂದುಬಿಟ್ಟು ಪದೇ ನೋಟಿಫಿಕೇಶನನ್ನು ನಿಮಗೆ ಕಳಿಸ್ತಿರುತ್ತೆ. ಪ್ರತಿಯೊಂದು ಅಪ್ಲಿಕೇಶನ್ ಅಪ್ಡೇಟ್ ಬಂದಾಗ ಅಥವಾ ಏನಾದರೂ ಒಂದು ಆಫರ್ ಬಂದಾಗ, ಹೊಸ ಅಪ್ಲಿಕೇಶನ್ ಇನ್ಸ್ಟಾಲ್ ಆದಾಗ, ಅಂದರೆ ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಆದಾಗ ಈ ರೀತಿಯಾಗಿ ನಿಮಗೆ ಹೊಸ ಆಫರನ್ನು ನಿಮಗೆ ಅವರು ನೋಟಿಫಿಕೇಶನ್ ಮುಖಾಂತರ ಕಳಿಸ್ತಿರ್ತಾರೆ. ನಿಮಗೆ ಗೊತ್ತಿದ್ದಾಗೆ ಯಾವಾಗ ಮೊಬೈಲಲ್ಲಿ ನೋಟಿಫಿಕೇಶನ್ ಬರುತ್ತೆ, ಅದು ವಾಟ್ಸಪ್ ಮೆಸೇಜ್ ಇರ್ಬೋದು, ಯಾವುದೇ ಇರ್ಬೋದು, ನೋಟಿಫಿಕೇಶನ್ ಬಂದಾಗ ನಿಮ್ಮ ಬ್ಯಾಟ್ರಿ ಕನ್ಸ್ಯೂಮ್ ಆಗುತ್ತೆ. ಏನಕ್ಕೆ ನಿಮಗೆ ಮೊಬೈಲ್ ಆನ್ ಆಗುತ್ತೆ, ಸ್ಕ್ರೀನ್ ಆನ್ ಆದಾಗ ಬ್ಯಾಟ್ರಿ ಕನ್ಸ್ಯೂಮ್ ಆಗುತ್ತೆ. ಹಾಗಾಗಿ ಇದನ್ನು ಎಷ್ಟೆಲ್ಲ ಇಲ್ಲಿ ನೋಟಿಫಿಕೇಶನ್ ಇದೆ ಪ್ರತಿಯೊಂದು ಈ ರೀತಿಯಾಗಿ ಆಫ್ ಮಾಡಬೇಕಾಗುತ್ತೆ. ಇದು ಬಂದುಬಿಟ್ಟು ಮೂರನೇ ಸೆಟ್ಟಿಂಗು. ಇನ್ನು ಐದನೇ ಸೆಟ್ಟಿಂಗ್ ವೆರಿ ಇಂಪಾರ್ಟೆಂಟ್, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಇನ್ನು ನಾಲ್ಕನೇ ಸೆಟ್ಟಿಂಗ್ ಬಂದುಬಿಟ್ಟು ನೀವು ಮಾಡಬೇಕಾಗಿರುವಂಥದ್ದು ಇಲ್ಲಿ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲೋಗೋ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ನೀವು ಇಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಜನರಲ್ ಬರುತ್ತೆ. ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಜನರಲ್ ಮೇಲೆ ಕ್ಲಿಕ್ ಮಾಡಿದಾಗ ಇದು ಬಂದುಬಿಟ್ಟು ತುಂಬ ಜನ ಮಾಡುವಂಥ ಮಿಸ್ಟೇಕ್ ಅಂತ ಹೇಳ್ಬೋದು. ಇದನ್ನು ನೀವು ಈ ಕೂಡಲೇ ಎನೇಬಲ್ ಮಾಡಬೇಕು. ಇಲ್ಲಿ ಥೀಮ್ ಇದೆಯಲ್ಲ, ಥೀಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ನಾರ್ಮಲ್ ಆಗಿ ಏನಿರುತ್ತೆ, ಒಂದು ಲೈಟ್ ಥೀಮ್ ಇರುತ್ತೆ, ಇಲ್ಲಾಂದರೆ ಸಿಸ್ಟಮ್ ಡಿಫಾಲ್ಟ್ ಇರುತ್ತೆ. ನೀವು ಮಾಡಬೇಕಾಗಿದ್ದು ಇಲ್ಲಿ ಡಾರ್ಕ್ ಮೋಡಿಗೆ ಹಾಕಬೇಕಾಗುತ್ತೆ. ಡಾರ್ಕ್ ಮೋಡಿಗೆ ಏನಕ್ಕೆ ಹಾಕಬೇಕಂತ ಹೇಳಿದ್ರೆ ಡಾರ್ಕ್ ಮೋಡ್ ನೀವು ಎನೇಬಲ್ ಮಾಡಿದರೆ ನಿಮ್ಮ ಸ್ಕ್ರೀನ್ ಡಾರ್ಕ್ ಆಗುತ್ತೆ. ಡಾರ್ಕ್ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ ಬ್ಯಾಟ್ರಿ ತುಂಬಾ ಕಡಿಮೆ ಕನ್ಸ್ಯೂಮ್ ಆಗುತ್ತೆ. ಇದು ಬಂದುಬಿಟ್ಟು ಪ್ರಾಕ್ಟಿಕಲ್ ಆಗಿ ವರ್ಕ್ ಆಗುತ್ತೆ. ನೀವು ಬೇಕಿದ್ರೆ ಚೆಕ್ ಮಾಡಿ ನೋಡಿ. ನೀವು ಇಲ್ಲಿ ಡಾರ್ಕ್ ಮಾಡಿ ಹಾಕಿ ಓಕೆ ಮಾಡಬೇಕಾಗುತ್ತೆ. ಇವಾಗ ನಿಮ್ಮ ಮೊಬೈಲ್ನ ಸ್ಕ್ರೀನ್ ಬಂದುಬಿಟ್ಟು ಫುಲ್ಲು ಡಾರ್ಕ್ ಆಗುತ್ತೆ. ಡಾರ್ಕ್ ಆದರೆ ನಿಮ್ಮ ಮೊಬೈಲ್ನ ಬ್ಯಾಟ್ರಿ ಸೇವ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಐದನೇ ಸೆಟ್ಟಿಂಗ್ ವೆರಿ ಇಂಪಾರ್ಟೆಂಟು. ಇದು ಬಂದುಬಿಟ್ಟು ಎಲ್ಲರ ಫೋನಲ್ಲಿದೆ. ಇದನ್ನು ನಾರ್ಮಲ್ ಆಗಿ ಒಂದು ಫೋನ್ ಇದೆ ಈ ಫೀಚರನ್ನು ಅಪ್ಡೇಟ್ ಮಾಡಿ ನಾರ್ಮಲ್ ಆಗಿ ಒಂದು 3-4 ವರ್ಷ ಆಗಿದೆ, ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಬಟ್ ಯಾರು ಕೂಡ ಇದನ್ನು ಯೂಸ್ ಮಾಡಲ್ಲ. ಏನಕ್ಕೆ ಯೂಸ್ ಮಾಡಲ್ಲ ಅಂದರೆ ಇದ್ರ ಬಗ್ಗೆ ಅವರಿಗೆ ಇದರ ಬೆನಿಫಿಟ್ ಬಗ್ಗೆ ಗೊತ್ತಿಲ್ಲ. ಐದನೇ ಸೆಟ್ಟಿಂಗಲ್ಲಿ ನೀವು ಏನು ಮಾಡಬೇಕಂತ ಹೇಳಿದ್ರೆ ನಿಮ್ಮ ಮೊಬೈಲಲ್ಲಿ ನೋಟಿಫಿಕೇಶನ್ ಬಾರನ್ನು ಈ ರೀತಿ ಓಪನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಿಮ್ಮದು ಪ್ರತಿಯೊಂದು ಫೋನಲ್ಲಿ ಕೂಡ ಇಲ್ಲಿ ಡಾರ್ಕ್ ಮೋಡ್ ಇರುತ್ತೆ. ನೋಡ್ಬೋದು ಇಲ್ಲಿ ಲೆಫ್ಟ್ ಸೈಡ್ ಇದೆ ಡಾರ್ಕ್ ಮೋಡು. ಈ ಡಾರ್ಕ್ ಮೋಡನ್ನು ಎನೇಬಲ್ ಮಾಡಿ ನೀವು ಮೊಬೈಲನ್ನು ಯೂಸ್ ಮಾಡಬೇಕಾಗುತ್ತೆ. ಸ್ಪೆಷಲಾಗಿ ನಿಮ್ಮ ಮೊಬೈಲ್ನ ಬ್ಯಾಟ್ರಿ ಬೇಗನೆ ಖಾಲಿ ಆಗ್ತಿದ್ರೆ ಡಾರ್ಕ್ ಮೋಡನ್ನು ಎನೇಬಲ್ ಮಾಡ್ಕೊಳ್ಳಿ. ಡಾರ್ಕ್ ಮೋಡನ್ನು ಎನೇಬಲ್ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ ಫುಲ್ ಸ್ಕ್ರೀನ್ ಏನಾಗುತ್ತೆ ಅದು ಡಾರ್ಕ್ ಆಗುತ್ತೆ. ಡಾರ್ಕ್ ಆದರೆ ಎಷ್ಟು ಡಾರ್ಕ್ ಆಗುತ್ತೆ ಸ್ಕ್ರೀನು ಅಷ್ಟು ನಿಮ್ಮ ಮೊಬೈಲ್ನ ಬ್ಯಾಟ್ರಿ ಕಡಿಮೆ ಆಗುತ್ತೆ, ಅಂದರೆ ತುಂಬಾ ಕಡಿಮೆ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ನೀವು ಇಲ್ಲಿ ಬ್ರೈಟ್ನೆಸ್ ಜಾಸ್ತಿ ಇಟ್ಟಾಗೆ ನಿಮ್ಮ ಮೊಬೈಲ್ನ ಬ್ಯಾಟ್ರಿ ಕನ್ಸ್ಯೂಮ್ ಜಾಸ್ತಿ ಆಗುತ್ತೆ ಹೇಳ್ಬೋದು. ಅದಕ್ಕೆ ನೀವು ಏನು ಮಾಡಬೇಕಂತ ಹೇಳಿದ್ರೆ ಎನಿ ಟೈಮ್ ನೀವು ಆಲ್ಮೋಸ್ಟ್ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಡಾರ್ಕ್ ಮೋಡನ್ನು ಎನೇಬಲ್ ಮಾಡಿಬಿಟ್ಟು ಯೂಸ್ ಮಾಡಬೇಕಾಗುತ್ತೆ. ಎರಡು ಬೆನಿಫಿಟ್ ಇದೆ ನೋಡ್ಬೋದು. ಇವಾಗ ಫುಲ್ ಮೊಬೈಲ್ ಇವಾಗ ಡಾರ್ಕ್ ಆಗಿದೆ. ಈ ರೀತಿಯಾಗಿ ಡಾರ್ಕ್ ಮೋಡನ್ನು ಎನೇಬಲ್ ಮಾಡಿದ್ರೆ ನಿಮಗೆ ಎರಡು ಬೆನಿಫಿಟ್ ಇದೆ. ಒಂದು ನಿಮ್ಮ ಬ್ಯಾಟ್ರಿ ಸೇವ್ ಆಗುತ್ತೆ. ಎರಡನೇದಾಗಿ ನೀವು ನೈಟ್ ಟೈಮಲ್ಲಿ ಸ್ಪೆಷಲಾಗಿ ಯೂಸ್ ಮಾಡಬೇಕಾದ್ರೆ ನಿಮಗೆ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ. ಕೆಲವೊಮ್ಮೆ ನೀವು ಜಾಸ್ತಿ ಬ್ರೈಟ್ನೆಸ್ಸನ್ನು ಇಟ್ಕೊಂಡು ಯೂಸ್ ಮಾಡುವಾಗ ಆವಾಗ ನಿಮಗೆ ಆ ಪ್ರಾಬ್ಲಮ್ ಇದೆ ಕೂಡ ನೀವು ತಪ್ಪಿಸ್ಕೋಬೋದು. ಹಾಗಾಗಿ ನೀವು ಇಲ್ಲಿ ಡಾರ್ಕ್ ಮೋಡನ್ನು ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಬ್ಯಾಟ್ರಿ ನೋಡ್ಬೋದು ನೀವು ಇಲ್ಲಿ 3 days ತನಕ ಬರುತ್ತೆ. ನಾನು ಈ ವಿಡಿಯೋ ತಿಳಿಸ್ಕೊಟ್ಟಂಥ ಈ 5 ಸೆಟ್ಟಿಂಗ್ ಮಾಡಿ ನೋಡಿ, ಖಂಡಿತ ನಿಮ್ಮ ಬ್ಯಾಟ್ರಿ ಎಷ್ಟು ಎಕ್ಸ್ಟೆಂಡ್ ಆಯಿತು, ಎಷ್ಟು ಬ್ಯಾಟ್ರಿ ನಿಮಗೆ ಎಷ್ಟು ಟೈಮ್ ಜಾಸ್ತಿ ಬಂತು ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಇದು ವರ್ಕ್ ಆದರೆ ಪ್ರತಿಯೊಬ್ಬರು ವರ್ಕ್ ಆಗ್ತಿದೆ ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಅದೇ ರೀತಿ ನಾನು ರೀಸೆಂಟ್ ವಿಡಿಯೋದಲ್ಲಿ ಮೊಬೈಲ್ ಹ್ಯಾಂಗಿಂಗ್ ಪ್ರಾಬ್ಲಮ್ ಜೊತೆಗೆ ಹೀಟಿಂಗ್ ಪ್ರಾಬ್ಲಮ್ ಜೊತೆಗೆ ಮೊಬೈಲ್ನ ಡಾಟಾ ಬೇಗನೆ ಖಾಲಿ ಆಗ್ತಿದ್ರೆ ಏನು ಸೊಲ್ಯೂಷನ್ ನೀವು ಮಾಡ್ಬೋದು ಅಂತ ನಿಮಗೆ ಡೀಟೇಲ್ ಆಗಿ 3 ವಿಡಿಯೋ ಮಾಡಿದ್ದೆ. ನೋಡಿಲ್ಲ ಅಂದರೆ ಪ್ರತಿಯೊಬ್ಬರು ನೋಡಿ. ಹಾಗಾಗಿ ಈ ವಿಡಿಯೋನ ಲೈಕ್ ಮಾಡಿ.